ಕ್ಷಮೆ ಇರಲಿ. ಈ ವಿಡಿಯೋನ ಮೊಬೈಲ್ ಉಪಯೋಗಿಸಿ ರೆಕಾರ್ಡ್ ಮಾಡಿರೋದ್ರಿಂದಾಗಿ ಒಳ್ಳೆ ಕ್ಲಾರಿಟಿ ವಾಯ್ಸ್ ಬೇಕಂದಲ್ಲಿ ದಯವಿಟ್ಟು ಹೆಡ್ಫೋನ್ಸ್ನ ಉಪಯೋಗಿಸಿ. ಥ್ಯಾಂಕ್ ಯು. ಹಾಯ್ ವೀಕ್ಷಕರೇ, ನಮಸ್ತೆ. ಇವತ್ತು ನಾವು ಮರ್ಜ್ ನೋಡ್ ಯಾವ ರೀತಿ ಯೂಸ್ ಮಾಡ್ತೀವಿ, ರೀಫಾರ್ಮ್ಯಾಟ್ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಇವತ್ತು ಕಲ್ತ್ಕೊಳ್ತೀವಿ. ಫಸ್ಟು ನಾನು ನಿಮಗೆ ಇಲ್ಲಿ ರೀಫಾರ್ಮ್ಯಾಟ್ ಅಂದರೆ ಏನಂತ ತಿಳಿಸ್ಕೊಡ್ತೀನಿ. ರೀಫಾರ್ಮ್ಯಾಟ್ ಅಂದರೆ ಏನಂತಂದರೆ ಹೆಸರೇ ಹೇಳ್ತಿರೋ ಹಾಗೆ ರೀಫಾರ್ಮ್ಯಾಟ್ ಅಂತಂದರೆ ನಾವಾಗ ಯಾವುದೇ ಒಂದು ನ್ಯೂಕ್ ಫೈಲ್ನ ಓಪನ್ ಮಾಡಿದ್ರೆ ಡಿಫಾಲ್ಟ್ ಆಗಿ ನಮಗೆ ಪ್ರಾಜೆಕ್ಟ್ ಸೆಟ್ಟಿಂಗ್ಸಲ್ಲಿ ನೋಡಿದ್ರೆ ನಮಗೆ ಸಿಗುವಂಥದ್ದು 2K Super -35 ಅಂತ ಏನಿದೆಯಲ್ವ, ಈ ರೆಸಲ್ಯೂಷನ್ ಈ ಫಾರ್ಮ್ಯಾಟಲ್ಲಿ ನಮ್ಗೆ ಸಿಗುತ್ತೆ. ಇಲ್ಲಿ ಕಾಣಿಸಿರೋಕೆ ಇದು ಬಂದ್ಬಿಟ್ಟು ಫಾರ್ಮ್ಯಾಟ್ ಸೈಜ್ ಆಗುತ್ತೆ. ಅಂತಂದರೆ ನಾನು ಏನು ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಇಲ್ಲಿ ಸ್ಕ್ರೀನ್ ಏನು ಕಾಣಿಸ್ತಿದೆ ಅಲ್ವಾ, ಈ ಬಾರ್ಡರ್ ಲೈನು ಈ ಸೈಜಲ್ಲಿ ಡಿಫಾಲ್ಟಾಗಿ ಕಾಣುತ್ತೆ ನಮಗೆ. ಬಟ್ ಆದರೆ ನಾವು ತೊಗೊಳ್ಳುವಂಥ ಇಮೇಜಸ್ ಕೆಲವೊಂದು ಬಂದ್ಬಿಟ್ಟು ಆ ಸೈಜಲ್ಲಿ ಇರೋದಿಲ್ಲ. ನೋಡಿ, ನಾವಿಲ್ಲಿ ನೋಡ್ತಿರೋ ಹಾಗೆ ಈ ಇಮೇಜಿನ ಫಾರ್ಮ್ಯಾಟ್ ಬಂದ್ಬಿಟ್ಟು 5184 × 3456 ಸೈಜಲ್ಲಿ ಇದೆ, ಈ ಫಾರ್ಮ್ಯಾಟಲ್ಲಿದೆ. ಸೊ ಇದನ್ನು ನಾವು ಏನಾದರೂ ನಮ್ಮ ಫಾರ್ಮ್ಯಾಟಿಗೆ ಅಂತಂದರೆ ನನ್ನ ಪ್ರಾಜೆಕ್ಟ್ ಸೆಟ್ಟಿಂಗ್ಸಲ್ಲಿ ಏನಿದೆ ಅಂತಲ್ಲ ಫಾರ್ಮ್ಯಾಟು, ಆ ಫಾರ್ಮ್ಯಾಟಿಗೆ ತೊಗೊಳ್ಬೇಕು ಅಂತಂದರೆ ಆ ಥರ ಅಂಥ ಸಮಯದಲ್ಲಿ ನಾವು ಈ ರೀಫಾರ್ಮ್ಯಾಟ್ನ ಯೂಸ್ ಮಾಡ್ತೀವಿ. ಸೊ ರೀಫಾರ್ಮ್ಯಾಟ್ ಏನು ಮಾಡ್ತೀವಿ ಅಂತಂದರೆ, ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ನೀವು ಕಾಣಿಸ್ತಿರೋ ಹಾಗೆ ನಮಗೆ ಇಲ್ಲಿ ಸೈಜ್ ಬಂದ್ಬಿಟ್ಟು 4962 × 3030 ಅಂತ ಇದೆ. ಇಲ್ಲಿ ಮೇಲ್ಗಡೆ ನನಗೆ ಅದೇ ರೀತಿ ಕಾಣಿಸ್ತಿದೆ. ಈಗ ಇಲ್ಲೂ ನನಗೆ ಅದೇ ರೀತಿ ಕಾಣಿಸ್ತದೆ. ಈ ರೀಫಾರ್ಮ್ಯಾಟಲ್ಲಿ ಹೋಗಿ ನಾನು ಅದ್ರದ್ದು ಸೈಜನ್ನು ನಾನು ಈಗ 1280 × 720 ಅಂತ ಚೇಂಜ್ ಮಾಡಿದ್ರೆ, ಈಗ ರೀಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಅದು ಆಟೋಮೆಟಿಕ್ಕಾಗಿ ಆ ಸೈಜಲ್ಲಿ ಚೇಂಜ್ ಆಗುತ್ತೆ. ಓಕೆ, ಇನ್ ಕೇಸ್ ನನಗೆ ಅದನ್ನೇನಾದರೂ ಡಿಸೇಬಲ್ ಅಂತಂದರೆ ಡಿ ಅನ್ನೋದು ಬಂದ್ಬಿಟ್ಟು ಇದರ ಶಾರ್ಟ್ಕಟ್ ಆಗುತ್ತೆ. ಸೊ ಡಿ ಕ್ಲಿಕ್ ಮಾಡಿಬಿಟ್ಟು ನಾನು ಏನಾದರೂ ಡಿಸೇಬಲ್ ಮಾಡಿ ನೋಡಿದೆ ಅಂತಂದರೆ ಆ ಫ್ಯಾನಿನ ಇಮೇಜಿನ ಸೈಜ್ ಬಂದ್ಬಿಟ್ಟು 5184 × 3453 ಇರುತ್ತೆ. ಅದೇ ನಾನು ರೀಫಾರ್ಮ್ಯಾಟ್ ಎನೇಬಲ್ ಮಾಡಿದ್ರೆ ನಿಮಗೆ ಈ ಸೈಜಲ್ಲಿ ಸಿಗುತ್ತೆ. ಏನಕ್ಕಪ್ಪ ನಾವು ರೀತಿ ಉಪಯೋಗಿಸ್ತೀವಿ ಅಂತಂದರೆ, ಕೆಲವೊಂದು ಫ್ಯಾನ್ ಇಮೇಜಸ್ ನಮಗೆ ಹೈ ಕ್ವಾಲಿಟಿ ಸಿಗುತ್ತೆ. ಈಗ ನಾನು ಏನಾದರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತಂದರೆ ನನ್ನ ಪರದೆ ಮೇಲೆ ಏನು ನೋಡ್ತೀನಿ ಇಮೇಜು ಆ ಸೈಜ್ ನಮಗೆ ಇನ್ಪುಟ್ ಸಿಗಬೇಕು ಅನ್ನೋದು ಯಾವುದೇ ರೀತಿ ಅಂತ ಇದಿಲ್ಲ. ಸೊ ಅದರಿಂದಾಗಿ ನಮಗೆ 4K ವಿಡಿಯೋನೇ ಸಿಗಲಿ ಅಥವಾ 2K ವಿಡಿಯೋನೇ ಸಿಗಲಿ ಅಥವಾ 4K ಇಮೇಜಸ್ ಸಿಗಲಿ 2K ಇಮೇಜಸ್ ಸಿಗಲಿ, ಅದನ್ನು ನಾವು ರೀಫಾರ್ಮ್ಯಾಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾನು ಫೈನಲ್ ಔಟ್ಪುಟ್ ಏನು ಕೊಡ್ತೀನೋ ಆ ಸೈಜಿಗೆ ನಾನು ಅದನ್ನು ತೊಗೊಂಡ್ಬರ್ಬೇಕಾಗುತ್ತೆ. ಆ ಥರ ಅಂಥ ಸಮಯದಲ್ಲಿ ನಾವು ರೀಫಾರ್ಮ್ಯಾಟ್ನ ಯೂಸ್ ಮಾಡ್ತೀವಿ. ಐ ಹೋಪ್ ನಿಮಗೆ ರೀಫಾರ್ಮ್ಯಾಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮರ್ಜ್ ಅಂತ ಇದೆ. ಮರ್ಜ್ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ, ನೇಮ್ ಹೇಳ್ತಿರೋ ಹಾಗೆಯೇ ಮರ್ಜ್ ಬಂದ್ಬಿಟ್ಟು ಯಾವುದೇ ಎರಡು ಇಮೇಜನ್ನು ಕೂಡಿಸುತ್ತೆ. ನಾವಿಲ್ಲಿ ನೋಡ್ತಿರೋ ಹಾಗೆ ಈಗ ಫ್ಯಾನಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತದೆ, ಬಟ್ ನನ್ನ ಬ್ಯಾಕ್ಗ್ರೌಂಡ್ ತುಂಬ ದೊಡ್ಡದಾಗಿದೆ. ಏನಕ್ಕೆ ಅಂತಂದರೆ ನಾನಿಲ್ಲಿ ರೀಫಾರ್ಮ್ಯಾಟ್ನ ಚೇಂಜ್ ಮಾಡಿದ್ದೀನಿ. ಸೊ ನಾನೀಗ ಏನು ಮಾಡ್ತೀನಿ ಅಂತಂದರೆ, ನಾನು ನನ್ನ ಹಳೆಯ ವರ್ಷನ್ ಏನಿದೆ ಅಲ್ವಾ, ಸೊ ಐ ಥಿಂಕ್ ಅದು ಬಂದ್ಬಿಟ್ಟು 4962 × 3035 ಆ ಸೈಜನ್ನು ನಾನು ಚೇಂಜ್ ಮಾಡ್ತೀನಿ. ಏನಕ್ಕೆ ಈ ಪರ್ಟಿಕ್ಯುಲರ್ ಸೈಜೇ ತೊಗೊಳ್ತೀನಿ ಅಂತಂದರೆ, ನನ್ನ ಸೀಲಿಂಗಿನ ಸೈಜ್ ಬಂದ್ಬಿಟ್ಟು ಆ ರೀತಿ ಇದೆ. ಸೊ ಈಗ ನಾನು ಯಾವುದೇ ಒಂದು ಇಮೇಜನ್ನು ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ ಅಥವಾ ಎರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವತ್ತಾಗಲಿ ನಮ್ಮ ಬ್ಯಾಕ್ಗ್ರೌಂಡ್ ಇಮೇಜಿನ ಸೈಜು ಫೋರ್ಗ್ರೌಂಡ್ ಇಮೇಜಿನ ಸೈಜು ಒಂದೇ ರೀತಿ ಆದಂಥಲ್ಲಿ ನಮಗೆ ಪರ್ಫೆಕ್ಟಾಗಿ ಒಂದು ಇಮೇಜ್ ಕಾಣುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತೀನಿ, ರೀಫಾರ್ಮ್ಯಾಟ್ ತೊಗೊಂಡು ನನಗೆ ಫಸ್ಟು ನನ್ನ ಬ್ಯಾಕ್ಗ್ರೌಂಡ್ ಇಮೇಜ್ನ ಸೈಜ್ ಏನು ಅನ್ನೋದು ನೋಡ್ಕೊಳ್ತೀನಿ. ಇಲ್ಲಿ ನಮಗೆ ಫಾರ್ಮ್ಯಾಟ್ ಅಂತ ಕಾಣಿಸ್ತಿದೆ ಅಲ್ವಾ, ಈ ಸೈಜು ಇದು ಬಂದ್ಬಿಟ್ಟು ನನ್ನ ಬ್ಯಾಕ್ಗ್ರೌಂಡು. ಓಕೆ, ಅದರದ್ದು ಸೈಜ್ ಏನಿದೆ, ನನ್ನ ಸೀಲಿಂಗ್ ಸೈಜ್ ಏನಿದೆ ಅನ್ನೋದು ನೋಡಿಕೊಂಡು ನನ್ನ ಫ್ಯಾನಿನ ಸೈಜನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ ತಕ್ಷಣ ನನ್ನ ಫ್ಯಾನು ಮತ್ತು ನನ್ನ ಬ್ಯಾಕ್ಗ್ರೌಂಡ್ ಎರಡು ಒಂದೇ ಸೈಜ್ ಬರುತ್ತೆ. ಅದೆರಡನ್ನು ಒಟ್ಟಾಗಿ ಸೇರಿಸಬೇಕು ಅಂತಂದರೆ ನಾವು ಮರ್ಜ್ ಆಪ್ರೇಷನ್ನ ನಾವು ಯೂಸ್ ಮಾಡ್ತೀವಿ. ಅಫ್ಕೋರ್ಸ್ ಮರ್ಜ್ ಆಪ್ರೇಷನ್ ನಾನು ಓಪನ್ ಮಾಡಿದೆ ಅಂತಂದರೆ ಈ ಆಪ್ರೇಷನ್ ಅನ್ನೋ ಕಾಲಮಲ್ಲಿ ನನಗೆ ಸುಮಾರು ಕಾಣಿಸುತ್ತೆ. ಲೈಕ್ ಟಾಪ್, ಆ್ಯಾವೇಜ್, ಕಲರ್ ಬರ್ನ್, ಕಲರ್ ಡಾಡ್ಜ್. ಓಕೆ, ಅದು ಬಿಟ್ಟರೆ ನಮಗೆ ಮಾಸ್ಕ್ ಅಂತ ಆಪ್ಷನ್ ಇದೆ, ಮ್ಯಾಟ್ ಅಂತ ಆಪ್ಷನ್ ಇದೆ, ಮಲ್ಟಿಪ್ಲೈ, ಓವರ್ಲೇ, ಓವರ್, ಪ್ಲಸ್, ಸ್ಕ್ರೀನ್, ಅಂಡರ್, ಈ ರೀತಿ ಸುಮಾರು ಆಪ್ರೇಷನ್ಸ್ ನಮಗೆ ಕಾಣುತ್ತೆ. ಇದರಲ್ಲಿ ಬೇಸಿಕಾಗಿ ನಮ್ಗೆ 1-2 ಹೇಳ್ಕೊಡ್ತೀನಿ ನಾನು. ಪ್ಲಸ್ ಹೋಗ್ತಾ ನಾವು ವರ್ಕ್ ಮಾಡ್ತಾ ಇದ್ದಂಗೆ ಇದ್ರ ಬಗ್ಗೆ ನಾವು ತುಂಬ ಡೀಟೇಲಾಗಿ ಕಲ್ತ್ಕೊಂಡು ಹೋಗ್ತೀವಿ. ಸೊ ಇವತ್ತಿನ ಕ್ಲಾಸ್ಗೆ ಇವತ್ತೊಂದು 3-4 ನಿಮಿಷ ವೀಡಿಯೋಗೆ ನಾನು ಇಷ್ಟು ಮಾತ್ರ ಹೇಳ್ಕೊಡ್ಬೋದು. ಯಾಕೆಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಫಾಲ್ಟಾಗಿ ನಾವು ಮರ್ಜಿನ ಓವರ್ ಅಂತ ಹೇಳ್ಕೊಳ್ತೀವಿ. ಓವರ್ ಅಂದರೆ ಏನಪ್ಪ ಅಂತಂದರೆ ಒಂದರ ಮೇಲೆ ಇನ್ನೊಂದು ಅಂತ ಅರ್ಥ. ಸೊ ಅಂತಂದರೆ ನನ್ನ ಬ್ಯಾಕ್ಗ್ರೌಂಡ್ ಅಂದರೆ ಅದು ಬಿ ಕನೆಕ್ಟ್ ಆಗಿದೆ ಅಲ್ವಾ, ನಾವಿಲ್ಲಿ ನೋಡೋ ಹಾಗೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಿರೋ ಹಾಗೆ ಬಿ ಅನ್ನೋದನ್ನು ಕಾಣುತ್ತಲ್ವ, ಅಂತಂದರೆ A/B ಅನ್ನೋದು ಈ ಆಪ್ರೇಷನ್ ಆಗುತ್ತೆ. ಬಿ ಮೇಲ್ಗಡೆ ಎ ಓವರ್ ಬಿ, ಬಿನ ಮೇಲ್ಗಡೆ ಕಾಣಿಸ್ಬೇಕು ಅನ್ನೋದಕ್ಕೆ ನಾವು A/B ಅಂತೀವಿ. ಇನ್ ಕೇಸ್ ನಾನು ಇದೇನಾದರೂ A/B ಬೇಕು ಅನ್ನೋದಾದರೆ ಸೀಲಿಂಗ್ ಮೇಲ್ಗಡೆ ಬರುತ್ತೆ, ನನಗೆ ಫ್ಯಾನು ಕೆಳಗಡೆ ಹೋಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಅಂಡರ್ ಅಂತ ಇದೆ ನೋಡಿ, ನನಗೆ ಇಲ್ಲೇನೋ ಕ್ಲಿಕ್ ಮಾಡಿದ್ರೆ ನನಗೆ A/B ಅಂತ ಕಾಣುತ್ತೆ. ಅಂತಂದರೆ A/Bನ ಕೆಳಗಡೆ ಬರಬೇಕು ಅನ್ನೋದು ಅದರ ಅರ್ಥ ಆಗುತ್ತೆ. ಸೊ ನನಗೆ ಫ್ಯಾನ್ ನನಗೆ ಮೇಲ್ ಬೇಕಾಗಿರೋದ್ರಿಂದಾಗಿ ಸೊ ನಾನು ಓವರ್ ಅಂತಲೇ ಕ್ಲಿಕ್ ಮಾಡ್ಕೋಬೋದು. ಈಗ ಎಲ್ಲ ನನಗೆ ಸೀಲಿಂಗ್ ಮೇಲ್ಗಡೆ ಬೇಕು, ಬಟ್ ನನಗೆ ಓವರ್ ಅಂಡರ್ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ನಾವು A/B ಮತ್ತು ಎಕ್ಸ್ಚೇಂಜ್ ಬೇಕಾಗಿ ಕೂಡ ಮಾಡ್ಬೋದು. ಎಕ್ಸ್ಚೇಂಜ್ ಹೆಂಗಪ್ಪ ಮಾಡೋದಂದರೆ Shift X ಅದರ ಶಾರ್ಟ್ಕಟ್ ಆಗುತ್ತೆ. Shift X ನಾನು ಶಾರ್ಟ್ಕಟ್ ಕ್ಲಿಕ್ ಮಾಡಿದ್ರೆ
ಶಿಫ್ಟ್ ಎಕ್ಸ್ ನಾನು ಶಾರ್ಟ್ಕಟ್ ಕ್ಲಿಕ್ ಮಾಡಿದ್ರೆ ನನಗೆ ಆ ರೀತಿಯಾದಂಥ ಇಮೇಜಸ್ ನನಗೆ ಇದೆರಡು ರಿವರ್ಸ್ ಆಗಿ ಕಾಣುತ್ತೆ. ಸೊ ಈಗ ನೋಡಿ ನಾನು ಶಿಫ್ಟ್ ಎಕ್ಸ್ ಕ್ಲಿಕ್ ಮಾಡಿದೆ, ಎರಡು ರಿವರ್ಸ್ ಆಯಿತು. ಸೊ ಅಂತಂದರೆ ಓವರು ಅಂಡರ್ ಆಪ್ರೇಷನ್ ಅದೇನಿದೆ ಅಲ್ವಾ ಅದೆರಡು ನಮಗೆ ಆಪೋಸಿಟ್ ಆಗಿ ಕಾಣಿಸುತ್ತೆ. ಅಂದರೆ ಒಂದು ಸೈಡ್ ಒಂದು ಭಾಗದಲ್ಲಿ ಓವರ್ ಇತ್ತು ಅಂದರೆ ಇನ್ನೊಂದು ಭಾಗದಲ್ಲಿ ಅಂಡರ್ ಅನ್ನೋದಿರುತ್ತೆ. ಸೊ ಆ ಎರಡು ಆಪ್ರೇಷನ್ಸ್ ನಾವು ಯಾವುದೇ ಕೊಟ್ಟರು ಪರವಾಗಿಲ್ಲ, ನಮಗೆ ಅಕಸ್ಮಾತ್ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಶಿಫ್ಟ್ ಎಕ್ಸ್ ಕ್ಲಿಕ್ ಮಾಡಿದ್ರೆ ಒಂದಕ್ಕೊಂದು ಎಕ್ಸ್ಚೇಂಜ್ ಆಗುತ್ತೆ, ನಮಗೆ ಔಟ್ಪುಟ್ ಇಲ್ಲಿ ಕಾಣ್ಬರುತ್ತೆ. ಸೊ ಇದು ಮರ್ಜಿನ ಆಪ್ರೇಷನ್ ಆಗುತ್ತೆ. ಅದು ಆ ಆಪ್ರೇಷನ್ ಓವರ್ ಅಂಡರ್ ಅನ್ನೋದನ್ನು ಬಿಟ್ಟರೆ ನಮಗೆ ಸುಮಾರು ಆಪ್ರೇಷನ್ಸ್ ನಮಗೆ ಇಲ್ಲಿ ಕಾಣುತ್ತೆ. ಅದು ಬಿಟ್ಟರೆ ನಮಗೆ ಮಿಕ್ಸ್ ಅನ್ನೋದೊಂದು ಆಪ್ರೇಷನ್ ಅದು ತುಂಬ ಹೆಲ್ಪ್ ಆಗುತ್ತೆ. ಇದು ಒಪಾಸಿಟಿ ರೀತಿ ವರ್ಕ್ ಆಗುತ್ತೆ. ಸೊ ನಾವಿಲ್ಲಿ ನೋಡ್ತಿರೋ ಹಾಗೆ ನಾನು ಮಿಕ್ಸಿನ ವ್ಯಾಲ್ಯೂ ರೆಡ್ಯೂಸ್ ಮಾಡ್ತಾ ಹೋದಂಗೆ ನನಗೆ ಇಲ್ಲಿ ಫ್ಯಾನ್ ಅನ್ನೋದೇನಾಗ್ತದೆ ಅದರ ಒಪಾಸಿಟಿ ರೆಡ್ಯೂಸ್ ಆಗ್ತಾ ಹೋಗ್ತದೆ. ಸೊ ಈ ಒಪಾಸಿಟಿ ಅಂದ್ರೆ ಏನು ಅಂತಂದರೆ ಯಾವುದೇ ಒಂದು ಆಬ್ಜೆಕ್ಟಿನ, ಈಗ ನಾನು ಬರೀ ಫ್ಯಾನ್ ಮಾತ್ರ ಕ್ಲಿಕ್ ಮಾಡಿ ಅದಕ್ಕೆ ಒಂದು ಕ್ಲಿಕ್ ಮಾಡಿದ್ರೆ ಬರೀ ಫ್ಯಾನ್ ಮಾತ್ರ ಕಾಣುತ್ತೆ. ನನಗೆ ಆಲ್ಫಾ ಚಾನಲ್ ಹೋದೆ ಅಂತಂದರೆ ಸೊ ಆಲ್ಫಾ ಚಾನಲ್ ನನಗೆ ಎಲ್ಲಿ ಕಾಣಬರುತ್ತೆ ಅಂತಂದರೆ ನಾನು ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಲ್ಲ ಮೂರನೇ ಕಾಲಮ್ RGB ಇರುತ್ತೆ ಡಿಫಾಲ್ಟ್ ಆಗಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಥವಾ ಈ ಆಲ್ಫಾ ಚಾನಲ್ ನಾನು ಸೆಲೆಕ್ಟ್ ಮಾಡಿದ್ರೆ ನನಗೆ ಆಲ್ಫಾ ಅನ್ನೋದು ಕಾಣುತ್ತೆ. ಸೊ ನಾನು ಒಪಾಸಿಟಿ ರಿಡ್ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಈ ಆಲ್ಫಾ ಚಾನಲ್ನ ವ್ಯಾಲ್ಯೂ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇದನ್ನು ಮರ್ಜ್ ಕ್ಲಿಕ್ ಮಾಡಿ ಅದರದ್ದು ವ್ಯಾಲ್ಯೂ ನನಗೆ ರಿಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದರೆ ಸೊ ನೋಡಿ ಇಲ್ಲಿ ಆಲ್ಫಾ ಅದರಿಂದ ಆಲ್ಫಾ ಇದೇನಿದೆ ಅಂತಲ್ವ ಇಲ್ಲಿ ಫ್ಯಾನಿನ ಆಲ್ಫಾ ಅದು ಆಟೋಮೆಟಿಕಾಗಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ನಮಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ಫುಲ್ ವೈಟ್ ಕಾಣಿಸ್ತಿದೆ. ಏನಕ್ಕೆ ಅಂತಂದರೆ ನನ್ನ ಸೀಲಿಂಗಿಗೂ ಆಲ್ಫಾ ಅನ್ನೋದೊಂದು ಇದೆ. ಸೊ ಅದರಿಂದಾಗಿ ನನಗೆ ಆಲ್ಫಾ ಅನ್ನೋದು ಫುಲ್ ಕಾಣಿಸ್ತಿದೆ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮಿಕ್ಸ್ ಅನ್ನೋದು ಒಪಾಸಿಟಿ ರೀತಿ ವರ್ಕ್ ಆಗುತ್ತೆ. ಓವರ್ ಆಪ್ರೇಷನ್ಸ್ ನಾವು ಯೂಸ್ ಮಾಡ್ಕೊಳ್ತೀವಿ, ಒಂದ್ರ ಮೇಲೆ ಒಂದು ಹಾಕಬೇಕು ಅಂತಂದರೆ ಅಥವಾ ಅಂಡರ್ ಯೂಸ್ ಮಾಡ್ಕೊಳ್ತೀವಿ. ಪ್ಲಸ್ ಶಿಫ್ಟ್ ಎಕ್ಸ್ ಯೂಸ್ ಮಾಡಿಬಿಟ್ಟು ನಾವು ಅದನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ತೀವಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಈ ಎರಡು ನೋಡ್ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಈ ಫ್ಯಾನನ್ನು ಯಾವ ರೀತಿ ರಿಪ್ರೇಟ್ ಮಾಡ್ಬೋದು, ನಾವು ಯಾವ ರೀತಿ ಎಲ್ಲ ಆನಿಮೇಟ್ ಮಾಡೋದನ್ನು ಟ್ರಾನ್ಸ್ಫಾರ್ಮ್ ನೋಡ್ ಯೂಸ್ ಮಾಡಿ ಯಾವ ರೀತಿ ಎಲ್ಲ ವರ್ಕ್ ಮಾಡೋದನ್ನು ಕಲ್ತ್ಕೊಳ್ತೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ, ಬಾಯ್, ಥ್ಯಾಂಕ್ ಯು ಗೈಸ್. ಪ್ಲೀಸ್ ನೀವು ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕಲಿಯೋದಕ್ಕೆ ಹೆಲ್ಪ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಯಾರೇ ಆಗಲಿ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಕಲಿಯೋದಕ್ಕೆ ಹೆಲ್ಪ್ ಮಾಡಿ. ಆ್ಯಂಡ್ ದಿಸ್ ಇಸ್ ಓನ್ಲಿ ಫಾರ್ ಕನ್ನಡ ಪೀಪಲ್. ಯಾಕಂತಂದರೆ ನಮ್ಮವರು ತುಂಬ ಕಲಿಯೋರಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಅವ್ರಿಗೋಸ್ಕರ ಆಗಿ ಚಾನಲ್ನ ಮಾಡ್ತಿದ್ದೀನಿ. ಆ್ಯಂಡ್ ಯಾವುದೇ ರೀತಿಯ ಸ್ವಾರ್ಥತೆಯನ್ನು ಇಟ್ಕೊಳ್ದರೆ ಚಾನಲ್ ಮಾಡ್ತೀನಿ. ದಯವಿಟ್ಟು ಕಲೀರಿ, ಎಲ್ರಿಗೂ ಕಲಿಯೋದು ಕೊಡಿ ಆ್ಯಂಡ್ ಎಲ್ರಿಗೂ ಕ್ರಿಯೇಟಿವ್ ಆಗಿ ಎಂಟರ್ಟೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.